Hi student, welcome back to Easy English with Manjunath channel. Last class you learned what is infinitive verb and where should we use infinitive verb and how many kinds in infinitive verb. Last class you learned. Today's class I am going to teach you what is bare infinitive and where should we use bare infinitive. Let's learn today's class. Before going to teach, who has not subscribed my channel, please subscribe and say to all your friends, and let's get started today's class. Today's topic is usages of bare infinitive verbs. Usages of bare infinitive verb or use of bare infinitive verb. ಬೇರ್ ಇನ್ಫಿನಿಟಿವ್ ಅಂದರೆ ವಿದೌಟ್ ಪ್ರಿಪೋಸಿಷನ್ ಟು, ಅಂದರೆ ಯಾವುದೇ ಪ್ರಿಪೋಸಿಷನ್ ಟು ಬರ್ತಿತ್ತಲ್ಲ ಇನ್ಫಿನಿಟಿವ್ ವರ್ಬಲ್ಲಿ, 2+V1 ಫಾರ್ಮ್ ಇದ್ದರೆ ಅದಕ್ಕೆ ಇನ್ಫಿನಿಟಿವ್ ವರ್ಬ್ ಅಂತೇಳಿ ಕರಿತಿದ್ವಿ. ಬಟ್ ಇಲ್ಲಿ ಓನ್ಲಿ ಬೇಸ್ ಫಾರ್ಮ್ ಆಫ್ ವರ್ಬ್ ಅಷ್ಟೇ ಬರುತ್ತೆ, ಇಲ್ಲಿ ಯಾವುದೇ ಟು ಬರೋದಿಲ್ಲ. ಬೇರ್ ಇನ್ಫಿನಿಟಿವ್ ಅಂದರೆ ಓನ್ಲಿ V1 ಫಾರ್ಮ್ ಅಷ್ಟೇ ಬರುತ್ತೆ, ಯಾವುದೇ ಪ್ರಿಪೋಸಿಷನ್ ಟು ಯೂಸ್ ಮಾಡೋದಿಲ್ಲ. ಅದಕ್ಕೆ ನಾವು ಬೇರ್ ಇನ್ಫಿನಿಟಿವ್ ವರ್ಬ್ ಎಂದು ಕರೆಯುತ್ತೇವೆ. ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಬೇರ್ ಇನ್ಫಿನಿಟಿವ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಆವಾಗ ವಿದ್ಯಾರ್ಥಿಗಳಿಗೆ ಅಥವಾ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇರ್ತಾರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಸಮ್ಟೈಮ್ಸ್ 2+V1 ಬರುತ್ತೆ, ಸಮ್ಟೈಮ್ಸ್ ಓನ್ಲಿ V1ನೇ ನಾವು ಇನ್ಫಿನಿಟಿವ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಅದು ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಬೇರ್ ಇನ್ಫಿನಿಟಿವ್ ವರ್ಬ್ನ ಯೂಸ್ ಮಾಡಬೇಕು ಅಂದರೆ ಇಂದಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಫಸ್ಟ್ ಕಾಂಟೆಕ್ಸ್ಟ್ ಯೂಸ್ ಆಫ್ ಬೇರ್ ಇನ್ಫಿನಿಟಿವ್. ಮೊದಲನೇ ಒಂದು ಸಂದರ್ಭ ಬೇರ್ ಇನ್ಫಿನಿಟಿವ್ನ ಎಲ್ಲಿ ಯೂಸ್ ಮಾಡಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ. ಬೇರ್ ಇನ್ಫಿನಿಟಿವ್ ಅಂದರೆ ವಿದೌಟ್ ಪ್ರಿಪೋಸಿಷನ್ ಟು. ಪ್ರಿಪೋಸಿಷನ್ ಟು ಇಲ್ಲದೇ ಬರೀ V1 ಫಾರ್ಮನ್ನೇ ಯೂಸ್ ಮಾಡೋದಕ್ಕೆ ನಾವು ಬೇರ್ ಇನ್ಫಿನಿಟಿವ್ ವರ್ಬ್ ಎಂದು ಕರೆಯುತ್ತೇವೆ. ಫಸ್ಟ್ ಕಾಂಟೆಕ್ಸ್ಟ್ ನೋಡೋಣ ಬನ್ನಿ. ಬೇರ್ ಇನ್ಫಿನಿಟಿವ್ಸ್ ಆರ್ ಯೂಸ್ಡ್ ವಿತ್ ದ ಫಾಲೋವಿಂಗ್ ವರ್ಬ್ಸ್. ಈ ಕೆಳಗಿನ ಸಂದರ್ಭಗಳಲ್ಲಿ ನಾವು ಬೇರ್ ಇನ್ಫಿನಿಟಿವ್ ವರ್ಬ್ಸ್ಗಳನ್ನು ಯೂಸ್ ಮಾಡ್ತೀವಿ. ಈ ಕೆಳಗಿನ ಕ್ರಿಯಾಪದಗಳ ಜೊತೆಗೆ ಬೇರ್ ಇನ್ಫಿನಿಟಿವ್ ವರ್ಬ್ಸ್ನ ಯೂಸ್ ಮಾಡುತ್ತೇವೆ. ಈ ಎಲ್ಲ ಕ್ರಿಯಾಪದಗಳು ಬಂದರೆ ಅಲ್ಲಿ ನಾವು ಬೇರ್ ಇನ್ಫಿನಿಟಿವ್ನ ಯೂಸ್ ಮಾಡಬೇಕು. ಅವು ಯಾವ್ಯಾವ ಕ್ರಿಯಾಪದಗಳು ಅಂದರೆ, ಫಸ್ಟ್ ಒನ್ ಈಸ್ ಎ ಲೆಟ್, ಸೆಕೆಂಡ್ ಒನ್ ಈಸ್ ಎ ಹಿಯರ್, ಥರ್ಡ್ ಒನ್ ಈಸ್ ಎ ಬಿಡ್, ಫೋರ್ತ್ ಒನ್ ಈಸ್ ವಾಚ್, ಫಿಫ್ತ್ ಒನ್ ಮೇಕ್, ನೆಕ್ಸ್ಟ್ ನೀಡ್, ಸಿ, ಹೆಲ್ಪ್, ಡೇರ್. ಈ ಎಲ್ಲ ಕ್ರಿಯಾಪದಗಳ ಜೊತೆಗೆ ನಾವು ಬೇರ್ ಇನ್ಫಿನಿಟಿವ್ ವರ್ಬನ್ನು ಉಪಯೋಗ ಮಾಡಬೇಕು ವಾಕ್ಯದಲ್ಲಿ. ಅಂದರೆ ಟೂನ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ನೋಡಿ, ಹಿ ವಾಚ್ಡ್ ಪದ್ಮಾ ಟಾಕ್. ಈ ವಾಕ್ಯದಲ್ಲಿ ಯಾವುದೇ ಟು ಅನ್ನೋ ಪ್ರಿಪೋಸಿಷನ್ ಹಾಕಿಲ್ಲ, ಬರೀ ವಾಚ್ಡ್ ಇದೆಯಲ್ಲ, ಇದು ಬೇರ್ ಇನ್ಫಿನಿಟಿವ್. ಅದೇ ಥರ ಲೆಟ್ ಜೊತೆಗೆ ಕೂಡ ನಾವು ಬೇರ್ ಇನ್ಫಿನಿಟಿವ್ ಯೂಸ್ ಮಾಡ್ತೇವೆ. ಲೆಟ್ ಹಿಮ್ ರೀಡ್. ನೋಡಿ ಇಲ್ಲಿ ಟು ಲೆಟ್ ಹಿಮ್ ರೀಡ್ ಅಂದರೆ ತಪ್ಪಾಗುತ್ತೆ, ಇಲ್ಲಿ ಯಾವುದೇ ಟು ಬರೋದಿಲ್ಲ, ಇದು ಬೇರ್ ಇನ್ಫಿನಿಟಿವ್. ಲೆಟ್ ಅನ್ನೋ ಕ್ರಿಯಾಪದದ ಜೊತೆಗೆ ಬೇರ್ ಇನ್ಫಿನಿಟಿವ್ನ ಯೂಸ್ ಮಾಡಬೇಕು. ಅದೇ ಥರ ರಾಣಿ ಮೇಡ್ ಮೀ ಅಂಡರ್ಸ್ಟ್ಯಾಂಡ್ ಲೈಫ್. ಇಲ್ಲಿ ನೋಡಿ ಮೇಡ್, ಮೇಕ್, ಮೇಡ್ ಅನ್ನೋ ಮೇಕ್ ಜೊತೆಗೂ ಕೂಡ ನಾವು ಬೇರ್ ಇನ್ಫಿನಿಟಿವ್ ಯೂಸ್ ಮಾಡ್ತೀವಿ. ರಾಣಿ ಟು ಮೇಡ್ ಬಂದಿಲ್ಲ ಇಲ್ಲಿ, ರಾಣಿ ಮೇಡ್, ಇದು ಬೇರ್ ಇನ್ಫಿನಿಟಿವ್. ಅಂದರೆ ಮೇಕ್ ಅನ್ನೋ ಕ್ರಿಯಾಪದದ ಜೊತೆಗೆ ನಾವು ಬೇರ್ ಇನ್ಫಿನಿಟಿವ್ ವರ್ಬನ್ನು ಉಪಯೋಗಿಸುತ್ತೇವೆ. ಇಲ್ಲಿ ಮೇಕ್ನ V2 ಫಾರ್ಮೇ ಮೇಡ್, ಮೇಕ್, ಮೇಡ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ, ಐ ಹರ್ಡ್ ಮಾಲತಿ ಟೆಲ್ ಹರ್ ಫ್ರೆಂಡ್ ಅಬೌಟ್ ಮೀ. ಹರ್ಡ್ ಅನ್ನೋ ಒಂದು ಕ್ರಿಯಾಪದ ಜೊತೆಗೆ ಕೂಡ ನಾವು ಬೇರ್ ಇನ್ಫಿನಿಟಿವ್ನ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಹರ್ಡ್, ಟು ಹರ್ಡ್ ಆಗಿಲ್ಲ, ಇಲ್ಲಿ ಹರ್ಡ್ ಬರೀ ಬೇರ್ ಇನ್ಫಿನಿಟಿವ್ ಇದೆ. ಇದೇ ಥರ ನೀಡ್ ಜೊತೆಗೆ ಕೂಡ ಯು ನೀಡ್ ನಾಟ್ ವರಿ ಅಬೌಟ್ ದ್ಯಾಟ್. ನೀಡ್, ಯು ಟು ನೀಡ್ ನಾಟ್ ಬರಲ್ಲ ಇದು, ಯಾಕಂದರೆ ನೀಡ್ ಅನ್ನೋದು ಬೇರ್ ಇನ್ಫಿನಿಟಿವ್. ಅದೇ ಥರ ಸಿ ಡೇರ್ ನಾಟ್ ಸ್ಪೀಕ್ ವಿತ್ ಹರ್ ಮದರ್. ಇಲ್ಲಿ ಡೇರ್ ಅನ್ನೋ ಒಂದು ಕ್ರಿಯಾಪದ ಜೊತೆಗೆ ಕೂಡ ಬೇರ್ ಇನ್ಫಿನಿಟಿವ್ನ ಯೂಸ್ ಮಾಡ್ತೀವಿ. ನೋಡಿದರೆಲ್ಲ ನೋಡಿದರೆಲ್ಲ ವೀಕ್ಷಕರೇ, ಬೇರ್ ಇನ್ಫಿನಿಟಿವ್ನ ಈ ಎಲ್ಲ ಕ್ರಿಯಾಪದಗಳ ಜೊತೆಗೆ ವಾಕ್ಯದಲ್ಲಿ ಈ ಕ್ರಿಯಾಪದಗಳು ಬಂದರೆ ಅಲ್ಲಿ ಬೇರ್ ಇನ್ಫಿನಿಟಿವ್ ಯೂಸ್ ಮಾಡಬೇಕು. ಯಾವ ಕ್ರಿಯಾಪದಗಳಂದರೆ ಲೆಟ್ಟ, ಹಿಯರ, ಬಿಡ್ಡ, ವಾಚ, ಮೇಕ, ನೀಡ, ಸಿ, ಹೆಲ್ಪ್, ಡೇರ್. ಇಷ್ಟು ಕ್ರಿಯಾಪದಗಳ ಜೊತೆಗೆ ಯಾವಾಗಲೂ ಬೇರ್ ಇನ್ಫಿನಿಟಿವ್ ವರ್ಬನ್ನು ಉಪಯೋಗಿಸುತ್ತೇವೆ. ಬೇರ್ ಇನ್ಫಿನಿಟಿವ್ ವರ್ಬ್ ಅಂದರೆ ಟು ಅನ್ನೋ ಪ್ರಿಪೋಸಿಷನ್ ಬರೋದಿಲ್ಲ, ಓನ್ಲಿ ಕ್ರಿಯಾಪದದ ಮೊದಲನೇ ರೂಪ ಅಷ್ಟೇ ಇರುತ್ತೆ. ನೋಟ್, ಸೂಚನೆ. ಡೇರ್ ಆ್ಯಂಡ್ ನೀಡ್ ಆ್ಯಸ್ ಎ ಪ್ರಿನ್ಸಿಪಲ್ ವರ್ಬ್ಸ್ ಆರ್ ಯೂಸ್ಡ್
ವಿತ್ ಟು ಇನ್ಫಿನಿಟಿವ್ ವರ್ಬ್. ಒಂದು ವೇಳೆ ಡೇರ್ ಮತ್ತು ನೀಡ್ ಅನ್ನೋ ಕ್ರಿಯಾಪದಗಳು ಪ್ರಿನ್ಸಿಪಲ್ ವರ್ಬ್ಸ್ಗಳಾಗಿದ್ದರೆ ಆವಾಗ ನಾವು ಟು ಮತ್ತೆ ಯೂಸ್ ಮಾಡುತ್ತೇವೆ. ಫಾರ್ ಎಕ್ಸಾಂಪಲ್, ಡಿಡ್ ಶಿ ಡೇರ್ ಟು ಜಂಪ್ ಇನ್ ದ ವೆಲ್. ನೋಡಿ ಇಲ್ಲಿ ಮೇನ್ ವರ್ಬ್ ಆಗಿ ಯೂಸ್ ಮಾಡಿದಾಗ ಡೇರ್ ಟು ಜಂಪ್. ಅದೇ ಥರ ಇಲ್ಲಿ ಟು ಜಂಪ್ ಅಂತ ಬಂದಿದೆ. ವಿ ನೀಡ್ ಟು ಫಿನಿಶ್ ಅವರ್ ಹೋಮ್ವರ್ಕ್. ನೋಡಿ ಇಲ್ಲಿ ನೀಡ್ ಟು ಅಂದರೆ ಪ್ರಿನ್ಸಿಪಲ್ ವರ್ಬ್ ಆಗಿದ್ದಾವೆ. ಇಲ್ಲಿ ಡೇರ್ ಮತ್ತು ನೀಡ್ ಅನ್ನೋದು ಪ್ರಿನ್ಸಿಪಲ್ ವರ್ಬ್ ಆದಾಗ ಟೂನ ಯೂಸ್ ಮಾಡ್ತೇವೆ. ಬಟ್ ಬೇರ್ ಇನ್ಫಿನಿಟಿಯಲ್ಲಿ ನಾವು ವಿದೌಟ್ ಟೂನ ಯೂಸ್ ಮಾಡ್ತೇವೆ. ನೋಡಿದ್ರಲ್ಲ. ಈಗ ಸೆಕೆಂಡ್ ಒಂದು ಕಾಂಟೆಕ್ಸ್ಟ್ ಬೇರ್ ಇನ್ಫಿನಿಟಿಯಲ್ಲಿ ಯೂಸ್ ಮಾಡಬೇಕು ತೆಗೆದುಕೊಳ್ಳೋಣ ಬನ್ನಿ. ವಿತ್ ಮಾಡೆಲ್ ವರ್ಬ್ಸ್. ಮಾಡೆಲ್ ವರ್ಬ್ಸ್ ರೀತಿ ಸೂಚಕ ಕ್ರಿಯಾಪದಗಳ ಜೊತೆಗೆ ಯಾವಾಗಲೂ ನಾವು ಬೇರ್ ಇನ್ಫಿನಿಟಿವ್ ವರ್ಬ್ಗಳನ್ನೇ ಯೂಸ್ ಮಾಡಬೇಕು. ಅಲ್ಲಿ ಯಾವುದೇ ಟೂ ಬರೋದಿಲ್ಲ ಮತ್ತು ಯಾವುದೇ V1 V2 V3 ಫಾರ್ಮ್ ಬರೋದಿಲ್ಲ. ಮಾಡೆಲ್ ವರ್ಬ್ಗಳ ಜೊತೆಗೆ ಯಾವಾಗಲೂ ಬೇರ್ ಇನ್ಫಿನಿಟಿವ್ ವರ್ಬ್ಸ್ಗಳೇ ಬರ್ತವೆ. ಮಾಡೆಲ್ ವರ್ಬ್ಸ್ಗಳಂದರೆ ಯಾವ ನೋಡಿ, ಶಾಲ್, ವಿಲ್, ಮೇ, ಡೂ, ಶುಡ್, ವುಡ್, ಕುಡ್, ಮೈಟ್, ಕ್ಯಾನ್, ಮಸ್ಟ್, ನೀಡ್, ಡೇರ್ ಟು, ಡಿಡ್. ಈ ಎಲ್ಲ ಮಾಡೆಲ್ ವರ್ಬ್ಸ್ ಈ ಎಲ್ಲ ರೀತಿ ಸೂಚಕ ಕ್ರಿಯಾಪದಗಳ ಜೊತೆಗೆ ಬೇರ್ ಇನ್ಫಿನಿಟಿವ್ ವರ್ಬ್ಗಳನ್ನು ಉಪಯೋಗಿಸುತ್ತೇವೆ. ಲೆಟ್ಸ್ ಲರ್ನ್ ಎಕ್ಸಾಂಪಲ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಎಕ್ಸಾಂಪಲ್ ಕಲಿಯೋಣ ಬನ್ನಿ, ಅರ್ಥ ಆಗುತ್ತೆ ಇನ್ನು ಚೆನ್ನಾಗಿ. ಯಾವಾಗಲೂ ನಾವು ಮಾಡೆಲ್ ವರ್ಬ್ಸ್ಗಳ ಜೊತೆಗೆ ಬೇರ್ ಇನ್ಫಿನಿಟಿವ್ ವರ್ಬ್ಸ್ಗಳನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹಿ ಶುಡ್ ರೈಟ್ ಡೈಲಿ. ಇಲ್ಲಿ ಶುಡ್ ಅನ್ನೋದು ಮಾಡೆಲ್ ವರ್ಬ್ ಇದೆ, ಅದಕ್ಕೋಸ್ಕರ ರೈಟ್ ಈಸ್ ಎ ಬೇರ್ ಇನ್ಫಿನಿಟಿವ್. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಇಲ್ಲಿ ಕ್ಯಾನ್ ಅನ್ನೋದು ಮಾಡೆಲ್ ವರ್ಬು, ಸ್ಪೀಕ್ ಈಸ್ ಎ ಬೇರ್ ಇನ್ಫಿನಿಟಿವ್. ಅದೇ ಥರ ವಿ ಕುಡ್ ನಾಟ್ ಸ್ಲೀಪ್ ಯೆಸ್ಟರ್ಡೇ. ಕುಡ್ ಅನ್ನೋದು ಮಾಡೆಲ್ ವರ್ಬು, ಅದಕ್ಕೆ ಸ್ಲೀಪು ಬೇರ್ ಇನ್ಫಿನಿಟಿವ್. ದೇ ಕುಡ್ ಕಮ್ ಟುಡೇ. ಇಲ್ಲಿ ಕುಡ್ ಅನ್ನೋದು ಮಾಡೆಲ್ ವರ್ಬು, ಕಮ್ ಈಸ್ ಎ ಬೇರ್ ಇನ್ಫಿನಿಟಿವ್. ಅದೇ ಥರ ಇಟ್ ಮೈಟ್ ಈಟ್. ಮೈಟ್ ಈಸ್ ಎ ಮಾಡೆಲ್ ವರ್ಬ್, ಈಟ್ ಈಸ್ ಎ ಬೇರ್ ಇನ್ಫಿನಿಟಿವ್. ರಾಣಿ ವುಡ್ ಬಿಕಮ್ ಎ ಸಿಂಗರ್. ವುಡ್ ಈಸ್ ಎ ಮಾಡೆಲ್ ವರ್ಬ್, ಬಿಕಮ್ ಈಸ್ ಎ ಬೇರ್ ಇನ್ಫಿನಿಟಿವ್. ವಿ ಮಸ್ಟ್ ಪ್ಲೇ ಗೇಮ್ಸ್. ಮಸ್ಟ್ ಈಸ್ ಎ ಮಾಡೆಲ್ ವರ್ಬ್, ಪ್ಲೇ ಈಸ್ ಎ ಬೇರ್ ಇನ್ಫಿನಿಟಿವ್. ಬೇರ್ ಇನ್ಫಿನಿಟಿವ್ ಅಂದರೆ ಇಲ್ಲಿ ಯಾವುದೇ ಟೂ ಬರೋದಿಲ್ಲ, ಓನ್ಲಿ V1 ಫಾರ್ಮ್, ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಇರುತ್ತೆ. ಅದಕ್ಕೆ ನಾವು ಬೇರ್ ಇನ್ಫಿನಿಟಿ ಅಂತೀವಿ. ಯಾವಾಗಲೂ ನಾವು ಮಾಡೆಲ್ ವರ್ಬ್ಸ್ಗಳ ಜೊತೆಗೆ ಬೇರ್ ಇನ್ಫಿನಿಟಿವನ್ನು ಬಳಸಬೇಕು. ತುಂಬ ಉಪಯುಕ್ತ ಇದು. ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಮಾಡೆಲ್ ವರ್ಬ್ಸ್ ಬಂದು ಅಲ್ಲಿ V1 ಫಾರ್ಮ್ ಇರುತ್ತೆ, ಆವಾಗ ಟೂ ಇಲ್ಲ ಅಂಥೇಳಿ ನಾವು ಏನು ಮಾಡ್ತೀವಿ, ಬೇರೆ ಒಂದು ಆಪ್ಷನ್ನ ಟಿಕ್ ಮಾಡ್ತೀವಿ, ಆವಾಗ ನಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಸೊ ಮಾಡೆಲ್ ವರ್ಬ್ಸ್ಗಳ ಜೊತೆಗೆ ಬೇರ್ ಇನ್ಫಿನಿಟಿವ್ ವರ್ಬ್ಸನ್ನು ಯೂಸ್ ಮಾಡಬೇಕು. ಅದೇ ಥರ ಥರ್ಡ್ ಕಾಂಟೆಕ್ಸ್ಟ್ ಬೇರ್ ಇನ್ಫಿನಿಟಿಯಲ್ಲಿ ಯೂಸ್ ಮಾಡಬೇಕು, ನೋಡೋಣ ಬನ್ನಿ. ವಿತ್ ಸರ್ಟೆನ್ ಫ್ರೇಜಸ್. ಕೆಲವು ಪದಗಳ ಜೊತೆಗೆ ಕಂಪಲ್ಸರಿ ನಾವು ಬೇರ್ ಇನ್ಫಿನಿಟಿವ್ ವರ್ಬ್ನ ಯೂಸ್ ಮಾಡಬೇಕು. ಯಾವ್ಯಾವ ಫ್ರೇಜಸ್ ನೋಡಿ, ಹ್ಯಾಡ್ ಬೆಟರ್, ಹ್ಯಾಡ್ ರ್ಯಾದರ್, ಸೂನರ್ ದೆನ್, ರ್ಯಾದರ್ ದೆನ್, ವುಡ್ ರ್ಯಾದರ್. ಇನ್ನೊಂದು ಸರಿ ನೋಡಿ, ಹ್ಯಾಡ್ ಬೆಟರ್, ಹ್ಯಾಡ್ ರ್ಯಾದರ್, ಸೂನರ್ ದೆನ್, ರ್ಯಾದರ್ ದೆನ್, ವುಡ್ ರ್ಯಾದರ್. ಈ ಫ್ರೇಜಸ್ ಎಲ್ಲೇ ಬಂದರೂ ಅದರ ಮುಂದ್ಗಡೆ ಬರೋ ವರ್ಬು ಬೇರ್ ಇನ್ಫಿನಿಟಿವ್ ಆಗೇ ಇರುತ್ತೆ. ಕಂಪಲ್ಸರಿ ಇಲ್ಲಿ ಯಾವುದೇ ಟೂ ಬರೋದಿಲ್ಲ, ಯಾವುದೇ ಪ್ರಿಪೋಸಿಷನ್ ಟೂ ಬರೋದಿಲ್ಲ. ವಿದೌಟ್ ಟೂ ಅಂದರೆ V1 ಫಾರ್ಮೇ ಇರುತ್ತೆ ಬೇರ್ ಇನ್ಫಿನಿಟಿವ್. ಎಕ್ಸಾಂಪಲ್ ನೋಡಿ, ಯು ಹ್ಯಾಡ್ ಬೆಟರ್ ಕನ್ಸಲ್ಟ್ ಎ ಗುಡ್ ಡಾಕ್ಟರ್. ಇಲ್ಲಿ ನೋಡಿ, ಹ್ಯಾಡ್ ಬೆಟರ್ ಬಂದಿದೆಯಲ್ಲ, ಕನ್ಸಲ್ಟ್ ಅನ್ನೋ ವರ್ಬು ಬೇರ್ ಇನ್ಫಿನಿಟಿವ್ ಆಗಿದೆ. ಅದೇ ಥರ ಹಿ ವುಡ್ ರ್ಯಾದರ್ ಸ್ಪೀಕ್ ಟು ಹರ್ ಅಬೌಟ್ ಇಟ್. ಇಲ್ಲಿ ವುಡ್ ರ್ಯಾದರ್ ಬಂದಿದೆ, ಅದಕ್ಕೋಸ್ಕರ ಸ್ಪೀಕ್ ಅನ್ನೋದು ಬೇರ್ ಇನ್ಫಿನಿಟಿವ್ ಆಗಿದೆ. ಅದೇ ಥರ ಐ ವುಡ್ ಡೈ ರ್ಯಾದರ್ ದೆನ್ ಆಕ್ಸೆಪ್ಟ್ ಡಿಫೀಟ್. ರ್ಯಾದರ್ ದೆನ್ ಬಂದಿದೆ ಅಲ್ವೋ, ಅದಕ್ಕೋಸ್ಕರ ಆಕ್ಸೆಪ್ಟ್ ಅನ್ನೋ ಒಂದು ವರ್ಬು ಬೇರ್ ಇನ್ಫಿನಿಟಿವ್ ಆಗಿದೆ. ನೋಡಿದ್ರಲ್ಲ, ಥರ್ಡ್ ಕಾಂಟೆಕ್ಸ್ಟಲ್ಲಿ ಬೇರ್ ಇನ್ಫಿನಿಟಿವ್ನ ನಾವು ಕೆಲವು ಸರ್ಟೆನ್ ಫ್ರೇಜಸ್ಗಳಾದಂಥ ಹ್ಯಾಡ್ ಬೆಟರ್, ಹ್ಯಾಡ್ ರ್ಯಾದರ್, ಸೂನರ್ ದೆನ್, ರ್ಯಾದರ್ ದೆನ್, ವುಡ್ ರ್ಯಾದರ್ ಇವುಗಳ ಜೊತೆ ಯಾವಾಗಲೂ ನಾವು ಬೇರ್ ಇನ್ಫಿನಿಟಿವ್ ಕ್ರಿಯಾಪದಗಳನ್ನೇ ಉಪಯೋಗ ಮಾಡುತ್ತೇವೆ. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ, TETಗಳಲ್ಲಿ ಈ ಥರ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಚೆನ್ನಾಗಿ ನೀವು ನೆನ್ಪಿಟ್ಕೊಂಡ್ರೆ ಯು ವಿಲ್ ಗೆಟ್ ಈಸಿಲಿ 1 ಮಾರ್ಕ್ಸ್ ರಿಗಾರ್ಡಿಂಗ್ ಬೇರ್ ಇನ್ಫಿನಿಟಿವ್ ಟಾಪಿಕ್. ಮುಂದಿನ ಇನ್ನೊಂದು ಸಂದರ್ಭ ಎಲ್ಲಿ ಯೂಸ್ ಮಾಡ್ತಾರೆ ಬೇರ್ ಇನ್ಫಿನಿಟಿವ್ ನೋಡೋಣ ಬನ್ನಿ. ನಾಲ್ಕನೇ ಒಂದು ಕಾಂಟೆಕ್ಸ್ಟ್ ಬೇರ್ ಇನ್ಫಿನಿಟಿವ್ ಎಲ್ಲಿ ಯೂಸ್ ಮಾಡ್ತಾರೆ ನೋಡೋಣ ಬನ್ನಿ. ಬೇರ್ ಇನ್ಫಿನಿಟಿ ಈಸ್ ಯೂಸ್ಡ್ ವಿತ್
ಸರ್ಟೆನ್ ಪ್ರಿಪೋಸಿಷನ್ಸ್, ಕೆಲವು ನಿಶ್ಚಿತವಾದ ಪ್ರಿಪೋಸಿಷನ್ಗಳ ಜೊತೆಗೆ ನಾವು ಯಾವಾಗಲೂ ಬೇರ್ ಇನ್ಫಿನಿಟಿವ್ನ ಉಪಯೋಗ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸರ್ಟೆನ್ ಪ್ರಿಪೋಸಿಷನ್ ನೋಡಿ, ಎಕ್ಸೆಪ್ಟ್, ಬಟ್, ದೆನ್. ಈ ಒಂದು ಪ್ರಿಪೋಸಿಷನ್ಸ್ಗಳ ಜೊತೆಗೆ ನಾವು ಬೇರ್ ಇನ್ಫಿನಿಟಿವ್ನ ಉಪಯೋಗ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಪ್ರೇಮ ಡಸ್ ನಥಿಂಗ್ ಎಕ್ಸೆಪ್ಟ್ ಬ್ಲೇಮ್ ಅದರ್ಸ್. ಇಲ್ಲಿ ಎಕ್ಸೆಪ್ಟ್ ಅನ್ನೋದು ಪ್ರಿಪೋಸಿಷನ್ ಇದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಬ್ಲೇಮ್ ಅನ್ನೋದು ಬೇರ್ ಇನ್ಫಿನಿಟಿವ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಐ ಕ್ಯಾನ್ ಡೂ ಎವ್ರಿಥಿಂಗ್ ಬಟ್ ಅಂಡರ್ಸ್ಟ್ಯಾಂಡ್ ಹರ್ ನೇಚರ್. ಇಲ್ಲಿ ಬಟ್ ಅನ್ನೋದು ಪ್ರಿಪೋಸಿಷನು, ಅಂಡರ್ಸ್ಟ್ಯಾಂಡ್ ಈಸ್ ಎ ಬೇರ್ ಇನ್ಫಿನಿಟಿವ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಐ ವುಡ್ ಡೈ ರ್ಯಾದರ್ ದೆನ್ ಆಕ್ಸೆಪ್ಟ್ ಡಿಫೀಟ್. ಇಲ್ಲಿ ದೆನ್ ಅನ್ನೋದು ಪ್ರಿಪೋಸಿಷನು, ಆಕ್ಸೆಪ್ಟ್ ಈಸ್ ಎ ಬೇರ್ ಇನ್ಫಿನಿಟಿವ್ ವರ್ಬ್. ನೋಡಿದ್ರಲ್ಲ, ಬೇರ್ ಇನ್ಫಿನಿಟಿವ್ ನಾವು ಯಾವಾಗಲೂ ಈ ಸರ್ಟನ್ ಪ್ರಿಪೋಸಿಷನ್ಸ್ಗಳಾದಂಥ ಆಕ್ಸೆಪ್ಟ್, ಬಟ್ ಮತ್ತು ದೆನ್ಗಳ ಜೊತೆಗೆ ಉಪಯೋಗ ಮಾಡುತ್ತೇವೆ. ನೋಟ್, ಸೂಚನೆ, ಬೇರ್ ಇನ್ಫಿನಿಟಿವ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಟು ಇನ್ಫಿನಿಟಿವ್. ನಾವು ಬೇರ್ ಇನ್ಫಿನಿಟಿವ್ಗಳನ್ನು ನಾವು ಟು ಇನ್ಫಿನಿಟಿವ್ ವರ್ಬ್ಗಳಾಗಿ ಕೂಡ ಉಪಯೋಗ ಮಾಡ್ಬೋದು. ಅಂದರೆ ಬೇರ್ ಇನ್ಫಿನಿಟಿವ್ ಇರುತ್ತೆ ಅಲ್ಲ, ಅದಕ್ಕೆ ನಾವು ಟು ಇನ್ಫಿನಿಟಿ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಐ ಕ್ಯಾನ್ ಟೀಚ್. ಇಲ್ಲಿ ಟೀಚ್ ಈಸ್ ಎ ಬೇರ್ ಇನ್ಫಿನಿಟಿ. ಇದನ್ನು ಟು ಇನ್ಫಿನಿಟಿ ಆಗಿ ಹೆಂಗೆ ಮಾಡೋದು, ಐ ಆಮ್ ಏಬಲ್ ಟು ಟೀಚ್. ಇಲ್ಲಿ ಟು ಇನ್ಫಿನಿಟಿ ಆಯಿತು. ನಾವು ಬೇರ್ ಇನ್ಫಿನಿಟಿವ್ಗಳನ್ನು ನಾವು ಟು ಇನ್ಫಿನಿಟಿವ್ಗಳಾಗಿ ಕೂಡ ಉಪಯೋಗ ಮಾಡ್ಬೋದು. ಅಂದರೆ V1 ಫಾರ್ಮ್ ಇರೋದಕ್ಕೆ ನಾವು ಬೇರ್ ಇನ್ಫಿನಿಟಿ ಅಂತ ಕರಿತೀವಿ, ಯಾವುದೇ ಪ್ರಿಪೋಸಿಷನ್ ಇಲ್ದಕ್ಕೆ. ಅದನ್ನು ನಾವು ಟು ಇನ್ಫಿನಿಟಿ ಆಗಿ ಯೂಸ್ ಮಾಡಬೇಕಾದ್ರೆ ಟು ಹಚ್ಚಿ ಈ ಥರ ಚೇಂಜ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಸಿ ಬೇಡ್ ಮೀ ವೇಟ್. ಇದನ್ನು ಟು ಇನ್ಫಿನಿಟಿ ಆಗಿ ಈ ಥರ ಕನ್ವರ್ಟ್ ಮಾಡ್ಬೋದು. ಸಿ ಆಸ್ಕ್ಡ್ ಮೀ ಟು ವೇಟ್. ಇದು ಟು ಇನ್ಫಿನಿಟಿ ಆಯಿತು. ಲೆಟ್ ಮೀ ಟೆಲ್ ಯು ಸಮಥಿಂಗ್, ಅಲೋ ಮೀ ಟು ಟೆಲ್ ಯು ಸಮಥಿಂಗ್. ನೋಡಿ, ಲೆಟ್ ಮೀ ಇಲ್ಲಿ ಬೇರೆ ಇನ್ಫಿನಿಟಿ ಇದೆ, ಅಲೋ ಮೀ ಟು ಟೆಲ್ ಸಮಥಿಂಗ್ ಇದು ಟು ಇನ್ಫಿನಿಟಿ ಆಯಿತು. ಐ ಮಸ್ಟ್ ರೆಸ್ಪೆಕ್ಟ್ ಹರ್, ಐ ಆಟ್ ಟು ರೆಸ್ಪೆಕ್ಟ್ ಹರ್. ಇಲ್ಲಿ ಟು ಇನ್ಫಿನಿಟಿ ಆಯಿತು. ಐ ವಿಲ್ ಪನಿಷ್ ಹರ್, ಐ ಆಮ್ ಡಿಟರ್ಮೈನ್ಡ್ ಟು ಪನಿಷ್ ಹರ್. ನೋಡಿದ್ರಲ್ಲ, ಬೇರೆ ಇನ್ಫಿನಿಟಿವ್ಗಳನ್ನು ನಾವು ಟು ಇನ್ಫಿನಿಟಿ ಆಗಿ ಕೂಡ ಚೇಂಜ್ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇನ್ಫಿನಿಟಿವ್ ವರ್ಬ್ ಬಂದರೇನು ಮತ್ತು ಬೇರೆ ಇನ್ಫಿನಿಟಿವ್ ವರ್ಬ್ ಬಂದರೇನು, ಟು ಇನ್ಫಿನಿಟಿವ್ ವರ್ಬ್ಗಳನ್ನು ಎಲ್ಲಿ ಯೂಸ್ ಮಾಡಬೇಕು ಮತ್ತು ಬೇರೆ ಇನ್ಫಿನಿಟಿವ್ ವರ್ಬ್ಗಳನ್ನು ಎಲ್ಲಿ ಯೂಸ್ ಮಾಡಬೇಕೆಂದು ಕಲ್ತಿದ್ದೀರಿ. ಇದು ಚೆನ್ನಾಗಿ ನೀವು ತಿಳ್ಕೊಂಡ್ರೆ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಉಪಯುಕ್ತವಾಗುತ್ತದೆ ಅಂತ ಹೇಳುತ್ತಾ, ಇಂದಿನ ಕ್ಲಾಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.